ಸಿಇಟಿ ಪರೀಕ್ಷೆ ವೇಳೆ ಜನವಾರ ತೆಗೆಸಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮನೆ ಮಂದಿಗೆಲ್ಲ ಹಿರಿಯಕ್ಕನ ಚಾಳಿ ಅನ್ನೋ ಹಾಗಾಗಿದೆ. ನಾಡಿನ ದೊರೆಯ ಚಾಳಿ ಅಧಿಕಾರಿಗಳ ಮೇಲೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಡಳಿತ ವೈಖರಿಯೇ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿವೈ ವಿಜೇಂದ್ರ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತೇಳಿ ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ. ಉತ್ತರ ಕೊಡ್ತಾರೆ. ಅದೇ ಹೇಳಿದ್ನಲ್ಲಣ್ಣ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತೇಳಿ ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ಸಿಇಟಿ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದ ನಕಲಿ ಅಭ್ಯರ್ಥಿ ಲಾಕ್ ಆಗಿದ್ದಾನೆ. ಕೊನೆ ಕ್ಷಣದಲ್ಲಿ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಯತ್ನಿಸಿದಂತ ನಕಲಿ ಅಭ್ಯರ್ಥಿ ಮಲ್ಲೇಶ್ವರ ಸಿಲ್ವರ್ ವ್ಯಾಲಿ ಪಬ್ಲಿಕ್ ಪಿಯು ಕಾಲೇಜಿನಲ್ಲಾದಂತ ಘಟನೆ ಇದೆ. ಗಣಿತ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದ ನಕಲಿ ಅಭ್ಯರ್ಥಿ ಫಾತಿಮಾ ಜಮೀಲ್. ಅಭ್ಯರ್ಥಿ ಶೌಚಗೃಹಕ್ಕೆ ಹೋಗಿ ಗಂಟೆ ಆದ್ರೂ ಹೊರಗಡೆ ಬಂದಿರಲಿಲ್ಲ. ಇನ್ನೇನ್ ಪರೀಕ್ಷೆ ಆರಂಭ ಆಗಬೇಕು ಅನ್ನುವಷ್ಟರಲ್ಲಿ ಹೊರಗಡೆ ಬಂದು ಕಳ್ಳಾಟ ಆಡಿದ್ದಾರೆ. ಕ್ಯೂಆರ್ ಕೋಡ್ ಇರೋ ಪ್ರವೇಶ ಪತ್ರ ತೋರಿಸಿ ಒಳನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಆಪ್ನಲ್ಲಿ ತಾಳೆಯಾಗದ ನಕಲಿ ಅಭ್ಯರ್ಥಿಯ ಮುಖ ಚಹರೆ. ಆಗ ಡೌಟ್ ಬಂದಿದೆ. ಟಬುನಾಸ್ ಪರೀಕ್ಷೆ ಬರೆಯೋದಕ್ಕೆ ಫಾತಿಮಾ ಜಮೀಲ್ ಅನ್ನೋ ಅಭ್ಯರ್ಥಿ ಹಾಜರಾಗಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.